ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಎಲ್ಲ ರಿಕ್ವೆಸ್ಟ್ ಮಾಡುವ ಒಬ್ಬ ಡಿಎಫ್ಒ ಮಾಡ್ತಕ್ಕಂಥ ಆರ್ಡರ್ನ 110ಕ್ಕೆ ಇಷ್ಟೊತ್ತಿಗೆ ಕಾವೇರಿ ನೀರು ನನ್ನ ಕ್ಷೇತ್ರಕ್ಕೆ 10 ಜನಕ್ಕೆ ಬರ್ತಾ ಇತ್ತು, ಅಡಚಣೆ ಆಗ್ತಾ ಇದೆ. ಆದ್ರೆ ಈ ತರ ಉತ್ತರ ನಾನು ಉಪಮುಖ್ಯಮಂತ್ರಿಗಳಿಂದ ಬಯಸಿರಲಿಲ್ಲ. ಇನ್ನೊಂದು ಸನ್ಮಾನ್ಯ ಉಪಮುಖ್ಯಮಂತ್ರಿ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳ ಹತ್ರ ಕೈಯೋ ಕಾಲ ಕಟ್ಕೊಂಡು ನಾವು ನಮ್ಮ ಕ್ಷೇತ್ರಕ್ಕೆ ಕುಡಿಯುವ ನೀರು ತಗೊಬರ್ತೀವಿ, ಲೆಟರ್ ತಗೊಬರ್ತೀವಿ. 1 ತಿಂಗಳಾಗತ್ತೆ ಸನ್ಮಾನ್ಯ ಅಧ್ಯಕ್ಷರೇ. ಆ 4 ಕೋಟಿ 5 ಕೋಟಿ ಕ್ಲಿಯರ್ ಆಗೋತ್ತಿಗೆ ಕುಡಿಯೋ ನೀರಿಗೆ ಪ್ರಿಫರೆನ್ಸ್ ಕೊಟ್ಟು ಅಧಿಕಾರಿಗಳು ಮಾಡ್ತಾ ಇಲ್ಲ. ಕಾನ್ಸ್ಟಿಟ್ಯೂನ್ಸಿಲಿ ಮಹಿಳೆಯರು ನನ್ನ ಮಾನ ಹರಾಜು ಆಗ್ತಿದ್ದಾರೆ. ಆದ್ರೆ ಈ ಕುಡಿಯೋ ನೀರು ಫೈಲ್ ಹೋದ್ರೆ ಅಧಿಕಾರಿಗಳು ಹರಾಜು ಮಾಡ್ತಿದ್ದಾರೆ. ಉಪಮುಖ್ಯಮಂತ್ರಿಗಳಿಗೆ ಬಜೆಟ್ ನಂದು ರಿಕ್ವೆಸ್ಟ್ ಮಾಡಿದ್ದೇನೆ, ಕುಡಿಯುವ ನೀರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಕ್ಕಂಥದ್ದನ್ನ ಮಾಡಿ, ಅಧಿಕಾರಿಗಳಿಗೆ ಆದೇಶ ಮಾಡಿ. ಕುಡಿಯುವ ನೀರಿಗೆ ಆಕಾರ ಇದ್ದರೆ 1 ತಿಂಗಳಾಗ್ತದೆ ಸನ್ಮಾನ್ಯ ಅಧ್ಯಕ್ಷ ಉಪಮುಖ್ಯಮಂತ್ರಿಗಳು ಆರ್ಡರ್ ಮಾಡಿ ಆದೇಶ ಮಾಡತಕ್ಕಂಥದ್ದು ಅಧಿಕಾರಿಗಳಿಗೆ. ಅದಕ್ಕೂ ಹಣಕಾಸು ಕೊಡಬೇಕಾದ ಸನ್ಮಾನ್ಯ ಅಧ್ಯಕ್ಷರೇ. ನಾನೊಬ್ಬ ಮಾಜಿ ಸಚಿವನಾಗಿ ಶಾಸಕನಾಗಿ 10 ಬಾರಿ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು ಮಾಡೋದಿಲ್ಲ. ಈಗ ಏನ್ ಮಾಡ್ಬೇಕು ಸರ್ಕಾರ? ಉಪಮುಖ್ಯಮಂತ್ರಿಗಳಿಗೆಲ್ಲ ಗೊತ್ತು. ಉಪಮುಖ್ಯಮಂತ್ರಿಗಳು 10 ಗಂಟೆ ಜನಸ್ಪಂದನದಲ್ಲಿ ಕೂತ್ಕೊಂಡು ಪಬ್ಲಿಕ್ ಗ್ರೀವೆನ್ಸಸ್ ಕೇಳ್ತಾರೆ. ಯಾವ ಅಧಿಕಾರಿನೂ ಕೂಡ 1 ಗಂಟೆ ಗ್ರೀವೆನ್ಸಸ್ ಕೇಳ್ತಕ್ಕಂಥ ಅದಕ್ಕೆ ರೆಡಿ ಇಲ್ಲ. ಏನಾಗಬೇಕು ಪ್ರಶ್ನೆ? ಈಗ ಹೇಳಿದೀವಿ ಅದನ್ನೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು. ಈಗ ಆಲ್ರೆಡಿ ಬಸವರಾಜು ಮಾತನಾಡಿದ್ದಾರೆ, ಬೈರ್ತಿ ಬಸವರಾಜು ಮಾತನಾಡಿದ್ದಾರೆ. ಯಾವಾಗ 110ಕ್ಕೆ ಕುಡಿಯೋ ನೀರು ಆಗ್ತದೆ, ಆ ಫಾರೆಸ್ಟ್ ಏನ್ ಪ್ರಾಬ್ಲಮ್ಸ್ ಇದೆ ಅದ್ರ ಯಾವಾಗ ಸಾಲ ಆಗ್ತದೆ, ಇದೆಲ್ಲನೂ ಯುಜಿಡಿ ಮತ್ತೆ ಕಾವೇರಿ ಎರಡೂ ಅಗದ್ಬಿಟ್ಟಿದ್ದಾರೆ ಎಂಟೈರ್ ಕಾನ್ಸ್ಟಿಟ್ಯೂನ್ಸಿನ. ಯಾವಾಗ ಹಣ ಬಿಡುಗಡೆಯನ್ನ ಮಾಡಿ ಅದಕ್ಕೆ ಡಾಂಬರೀಕರಣ ಮಾಡತಕ್ಕಂಥದಕ್ಕೆ ಮಾಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ.